ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ. ವರ್ಷಗಳು ಒಂದೊಂದೊಂದಾಗಿ ಕಳೆಯುತ್ತವೆ. ವಯಸ್ಸಿನ ಕಾರಣದಿಂದ ಭೀಮಯ್ಯ ಮತ್ತು ರಾಗಿಣಿ ಇಬ್ಬರೂ ನಿಧನರಾಗುತ್ತಾರೆ. ಅವರ ಮಗ ರಾಘವ ತಂದೆ ತಾಯಿಯ ಜಮೀನನ್ನು ನೋಡಿಕೊಳ್ಳಲು ಆರಂಭಿಸುತ್ತಾನೆ. ಆದರೆ ಜಮೀನಿನೊಳಗೆ ಬಚ್ಚಿಟ್ಟಿದ್ದ ಬಂಗಾರದ ನಿಧಿಯ ಬಗ್ಗೆ ಅವನಿಗೆ ಏನೂ ಗೊತ್ತಿರುವುದಿಲ್ಲ. ಒಂದು ದಿನ ರಾಘವ ತೋಟದಲ್ಲಿ ಮಾವಿನ ಸಸಿ ನೆಡಲು ನೆಲ ಅಗೆಯುತ್ತಿದ್ದಾನೆ. ಗುದ್ದಲಿ ಗಟ್ಟಿಯಾದ ವಸ್ತುವಿಗೆ ತಗುಲುತ್ತದೆ. ಏನಪ್ಪಾ ಇದು? ದೊಡ್ಡ ಕಲ್ಲ? ಮತ್ತೆ ಜೋರಾಗಿ ಅಗೆಯುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಹಳೆಯ ಕಂಚಿನ ಕೊಪ್ಪರಿಗೆ ಕಾಣಿಸುತ್ತದೆ. ಇದನ್ನು ನೋಡಿದ್ರೆ ತುಂಬಾ ಹಳೆಯದಾಗಿ ಕಾಣುತ್ತಿದೆ. ಅಯ್ಯೋ, ಇಷ್ಟು ಬಂಗಾರ! ರಾಘವ ಸುತ್ತಮುತ್ತ ಯಾರೂ ಇಲ್ಲವೆಯೇ ಎಂದು ನೋಡುತ್ತಾನೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ಸಮಸ್ಯೆಗಳೇ ಹೆಚ್ಚು. ಅವನು ಕೊಪ್ಪರಿಗೆಯನ್ನು ಮುಚ್ಚಿ ಮತ್ತೆ ಅದೇ ಜಾಗದಲ್ಲಿ ಮಣ್ಣು ಹಾಕುತ್ತಾನೆ. ಕೆಲವು ವರ್ಷಗಳ ನಂತರ ರಾಘವನ ಮಗ ಚಿದಂಬರ ಕಾಲೇಜಿನಲ್ಲಿ ಪದವಿ ಪಡೆದು ಮನೆಗೆ ಬರ್ತಾನೆ. ಅಪ್ಪ, ನನಗೆ ನಗರದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಬಹಳ ಚೆನ್ನಾಗಿದೆ ಮಗನೇ. ಚೆನ್ನಾಗಿ ಕೆಲಸ ಮಾಡಿ ಹೆಸರು ಮಾಡು. ನಮ್ಮ ಮಗ ಇಷ್ಟು ದೊಡ್ಡವನಾಗಿದ್ದಾನೆ ಅನ್ನೋದೇ ಖುಷಿ. ಕೆಲ ವರ್ಷಗಳ ನಂತರ ಒಂದೇ ವರ್ಷದೊಳಗೆ ರಾಘವ ಮತ್ತು ಅವನ ಹೆಂಡತಿ ಇಬ್ಬರೂ ಅನಾರೋಗ್ಯದಿಂದ ನಿಧನರಾಗುತ್ತಾರೆ. ಚಿದಂಬರ ಒಬ್ಬನೇ ಉಳಿಯುತ್ತಾನೆ. ಅಪ್ಪ, ಅಮ್ಮ, ನಿಮ್ಮ ಆಶೀರ್ವಾದವೇ ನನಗೆ ಸಾಕು. ಕೆಲ ದಿನಗಳ ನಂತರ ಚಿದಂಬರ ಜಮೀನನ್ನು ನೋಡುತ್ತಾ ಯೋಚಿಸುತ್ತಾನೆ. ನಾನು ಈಗ ನಗರದಲ್ಲೇ ಕೆಲಸ ಮಾಡುತ್ತಿದ್ದೇನೆ. ಈ ಜಮೀನನ್ನು ನೋಡಿಕೊಳ್ಳಲು ಆಗುವುದಿಲ್ಲ. ಇದನ್ನು ಮಾರಿಬಿಟ್ರೆ ಒಳ್ಳೆಯದು. ಅವನು ಜಮೀನು ಮತ್ತು ಮನೆಯನ್ನು ಮಾರಿಬಿಡ್ತಾನೆ. ಹೊಸ ಜಮೀನಿನ ಮಾಲೀಕ ಹೊಲದಲ್ಲಿ ಕೆಲಸ ಮಾಡಲು ದ್ಯಾವಪ್ಪ ಎಂಬ ಬಡ ಕೂಲಿ ಕಾರ್ಮಿಕನನ್ನು ಕರೆತರ್ತಾನೆ. ದ್ಯಾವಪ್ಪ, ಈ ಜಾಗದಲ್ಲಿ ಸ್ವಲ್ಪ ಆಳವಾಗಿ ಅಗೆ. ಸರಿ ಯಜಮಾನ್ರೇ. ದ್ಯಾವಪ್ಪ ಕೆಲಸ ಆರಂಭಿಸ್ತಾನೆ. ದ್ಯಾವಪ್ಪನ ಗುದ್ದಲಿಗೆ ಯಾವುದೋ ತಗುಲುತ್ತದೆ. ಅವನು ಅಗೆದು ನೋಡಿದಾಗ ಕಂಚಿನ ಕೊಪ್ಪರಿಗೆ ಸಿಗುತ್ತದೆ. ಮುಚ್ಚಳ ತೆರೆದಾಗ ಬಂಗಾರದ ನಾಣ್ಯಗಳು ಮಿನುಗುತ್ತವೆ. ಸ್ವಲ್ಪ ಹೊತ್ತು ಯೋಚಿಸಿದ ದ್ಯಾವಪ್ಪ, ಇದು ನನ್ನದು ಅಲ್ಲ, ನನ್ನ ಯಜಮಾನನಿಗೆ ಕೊಡಬೇಕು. ದ್ಯಾವಪ್ಪ, ನೀನಿದನ್ನು ನಿನ್ನದಾಗಿಸ್ಕೊಳ್ಬಹುದಿತ್ತು, ಆದರೆ ಪ್ರಾಮಾಣಿಕವಾಗಿ ನನಗೆ ಕೊಟ್ಟೆ. ದ್ಯಾವಪ್ಪ ವಿನಯದಿಂದ ನಗುತ್ತಾನೆ. ಯಜಮಾನ್ರೇ, ನಮ್ಮದಲ್ಲದ್ದು ನಮಗ್ಬೇಡ. ನಿನ್ನ ಪ್ರಾಮಾಣಿಕತೆಗೆ ಇದು ನನ್ನ ಉಡುಗೊರೆ. ಈ ಬಂಗಾರದ ಅರ್ಧ ಭಾಗ ನಿನ್ನದು. ದ್ಯಾವಪ್ಪನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ. ತುಂಬಾ ಧನ್ಯವಾದಗಳು ಯಜಮಾನ್ರೇ.